ಹಾಯ್ ಹಲೋ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ನಿವೇದಿತಾಸ್ ಡೈಲಿ ವ್ಲಾಗ್ಸ್. ಇವತ್ತು ಎದ್ದಿದ್ದೀನಿ, ಸ್ನಾನ ಮಾಡ್ಕೊಳೋದಾಯಿತು, ರೆಡಿ ಆಗಬೇಕು, ಮನೆ ನೋಡೋಕ್ಕೆ ಹೋಗ್ತಾಯಿನಿ. ಸೊ ಹೌಸ್ ಆ್ಯಂಡ್ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಮನೆ ನೋಡೋಕ್ಕೆ ಹೋಗೋದು ಅಂದರೆ ಅಮ್ಮ ಬರ್ತಿದ್ದಾರೆ ಅಂತ ನೆನ್ನೆ ಹೇಳಿದ್ನಲ್ಲ ವ್ಲಾಗಲ್ಲಿ. ಸೊ ಇವತ್ತು ಅಮ್ಮ ಬರ್ತಿದ್ದಾರೆ, ಅದಕ್ಕೆ ಸರ್ಪ್ರೈಸಿಂಗ್ಲಿ ಗೈಸ್ ಬೆಳಗ್ಗೆ 8:15 ಎದ್ದಿದ್ದೀನಿ. ಇವತ್ತು ಭಾನುವಾರ ಆಯಿತಾ. ಸೊ ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ, ತಲೆಗೆ ರೆಡಿ ಆಗಬೇಕು. ಅಮ್ಮ ಆನ್ ದ ವೇ ಇದ್ದಾರೆ. ಅವ್ರು ಬಂದಿದ ತಕ್ಷಣ ಅವ್ರ ಜೊತೆ ಹೋಗಿ ಮನೆ ತೋರಿಸಿ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ನೋಡಬೇಕು. ಸೊ ಇವಾಗ ಬನ್ನಿ ರೆಡಿ ಆಗೋಣ, ಓಕೆನಾ? ಬನ್ನಿ. ಈ ತಲೆಗೆ ಸ್ನಾನ ಮಾಡಿದ್ಬಿಟ್ರೆ ಅಂತೂ ಗುರು ಏನು ಅಂದರೆ ನಿದ್ದೆ ಎಳೆಯುತ್ತೆ. ನಂಗೆ ಅದೇ ಪ್ರಾಬ್ಲಮ್ಮು. ಸ್ನಾನ ಮಾಡದೇ ಇದ್ದರೆ ಏನು ಬೇಜಾರಲ್ಲ, ಸ್ನಾನ ಮಾಡ್ಕೊಂಬಿಟ್ರೆ ಅಂತೂ ಕೇಳಲೇಬೇಡಿ, ಹೇಳ್ತಿಲ್ವಾ, ನಿದ್ದೆ ಸಿಕ್ಕಾಪಡೆ ಎಳೆಯುತ್ತೆ. ಅದು ತಲೆಗೆ ಮಾಡಿದ್ರೆ ಮಾತ್ರ, ಮೈಗೆ ಮಾಡಿದ್ರೆ ಎಲ್ಲ ಏನು ಇದಿಲ್ಲ. ಸೊ ಟಿಫನ್ ತಿಂದಿಲ್ಲ, ಇನ್ನು ನೀರು ಬಿಸಿ ಮಾಡಿದ್ದೀನಿ, ಕುಡಿದ್ಬಿಟ್ಟು ಹಂಗೆ ಹೊರಡೋಣ. ಮನೆಗೆ ಬಂದ ಮೇಲೆ ಬೇಕಾದ್ರೆ ಟಿಫನ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 4 ಮನೆ ಇದೆ, ಸಾರಿ 4 ಮನೆ ಇದೆ, ಅದನ್ನು ತೋರ್ಸೋಕ್ಕೆ ಹೋಗಬೇಕು. 4 ಮನೆ ಅಂತ ಇದೆ. ಓಕೆ ಬನ್ನಿ, ತಲೆಗೆ ಸ್ನಾನ ಮಾಡ್ಕೊಡ್ತೀನಿ. ಇವಾಗ ತಲೆ ಒರೆಸ್ಕೊಳ್ಳೋದು ಇದೆಯಲ್ಲ, ಇದೊಂದು ಟೈಮ್ಸೇ ನನಗೇನೂ ಇಲ್ಲ. ನಾನು ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡ್ತಿಲ್ಲ ಗೈಸ್, ಯಾಕಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ. ಸೊ ಮೈಕ್ ಹಿಂಗಿರೋದ್ರೂ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ. ಸೊ ಕೂದಲ ಮೇಲೆ ಕಾನ್ಸಂಟ್ರೇಷನ್ನೇ ಮಾಡ್ತಿಲ್ಲ. ಡ್ಯಾಂಡ್ರಫ್ ಬೇರೆ ಜಾಸ್ತಿ ಆಗೋಗ್ಬಿಡುತ್ತೆ. ಏನೇನೋ ಆಗ್ತಾಯಿದೆ ನನ್ನ ಜೀವನದಲ್ಲಿ. ಏನು ಮಾಡೋದು ಹೇಳಿ, ಏನು ಅಂತಲೇ ಗೊತ್ತಿಲ್ಲ. ಸರಿ ಓಕೆ, ಇವಾಗ ತಲೆ ಒರೆಸ್ಕೊಂಡು ನೀರು ಕುಡಿದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಹೊರಡುವ ಸಮಯ. ಇಲ್ಲ ಮಾಯ್ಶ್ಚರೈಸರ್ ಎಲ್ಲ ಹಾಕ್ಕೊಂಡು ಆಮೇಲೆ ಹೊರಡುವ ಸಮಯ. ಸೊ ರೆಡಿ ಆಗಿದ್ದಾಯಿತು. ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೊರಡುವ ಸಮಯ. ಐಲೈನರ್ ಹಚ್ಚಿದ್ದೀನಿ, ಲಿಪ್ಸ್ಟಿಕ್ ಹಚ್ಚಿದ್ದೀನಿ, ಬ್ಲಷ್ ಹಚ್ಚಿದ್ದೀನಿ. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೊಂಬಿಟ್ಟಿದ್ದೀನಿ, ಬಿಕಾಸ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ಸೊ ಬನ್ನಿ ಇವಾಗ ಆಟೋ ಬುಕ್ ಮಾಡಿಕೊಂಡು ಪಟ ಅಂತ ಹೊರಡೋಣ, ಓಕೆನಾ? ಸೊ ಗೈಸ್ ಲಾಕ್ ಮಾಡಿದ್ದೀನಿ ಮನೇನ. ಇವಾಗ ಆಟೋ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಬೇಡ ಅಂದ್ಕೊಂಡು ಇವಾಗ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಹೆಂಗಿದ್ರು ಹತ್ರ ಇದೆ, ದೂರ ಏನಿಲ್ಲ. ಆಟೋ ಏನು ಬೇಡ ಅನ್ನಿಸ್ತಿತ್ತು, ಅದಕ್ಕೆ ವಾಕ್ ಮಾಡ್ಕೊಂಡೇ ಹೋಗ್ಬಿಡು. ವಾಕ್ ಮಾಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕಾಣಿಸ್ತೆ ನಿಂಗೆ? ನಾನು ಇಷ್ಟನಾ, ಸಚಿನ್ ಇಷ್ಟನೋ, ಗುಂಡು ಇಷ್ಟ? ಇಲ್ಲೇ ನಿಂತ್ಕೊ, ಅಲ್ಲೆಲ್ಲ ಹೋದ್ರೆ ಹುಚ್ಚಿ ಅನ್ಕೋತಾರೆ ಫೋನ್ ಈ ಥರ ಇಟ್ಕೊಂಡ್ರು. ಹೇಳು, ಹೇಳ್ಮಾ, ಇವಾಗ ಹೇಳ್ಬೇಕು ನೀನು. ಹೇಳ್ತೀಯ ಅಲ್ವಾ? ನಾನು ಹಿಂಗೆ ಇರ್ತೀನಿ, ಹೇಳ್ತಾ ಕೇಳಿಸ್ಕೊ, ಹೇಳ್ಬಿಡು. ಆಟೋ ಬಂತಲ್ಲ, ನಿಂಗೆ ನಾನು ಇಷ್ಟ ನೋಡಿತಾ ಇದೆ. ಸಚಿನ್ ಇಷ್ಟನೋ, ಗುಂಡು ಇಷ್ಟನೋ ಗೊತ್ತಿಲ್ಲ ಅಲ್ಲ, ಹೇಳು. ಆಟೋ ಬಂತ ಅಲ್ವಾ, ನೀನು ಹೇಳು. ನಾನು ಇವಾಗ ಇದನ್ನು ವೀಡಿಯೋ ಮಾಡಿ ಇಟ್ಕೋತೀನಿ, ಅವ್ನು ಸಚಿನಿಗೆ ತೋರಿಸ್ತೀನಿ, ಹೇಳು. ಅದಂತ ನೋಡಲ್ಲ, ಇಲ್ಲ ನೋಡ್ತಾರ. ಸೊ ಗೈಸ್ ನೆನ್ನೆ ಫುಲ್ಲು ಮನೆ ಹುಡ್ಕೋಕ್ಕೆ ಅಮ್ಮನ ಕರ್ಕೊಂಡು ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಇದು ಕಂಟಿನ್ಯೂಯೇಷನ್ ವಿಡಿಯೋ ಆಗುತ್ತೆ. ಸೊ ಬಿಕಾಸ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ಆಫ್ ಮೀ ಟ್ರೈಂಗ್ ಟು ಕಂಟಿನ್ಯೂ ದ ವ್ಲಾಗ್. ಇವಾಗ ತಿರ್ಗಾ ಮನೆ ಹುಡ್ಕಕ್ಕೆ ಹೋಗಿ ವಾಪಸ್ ಮನೆಗೆ ಬಂದು ಕುತ್ಕೊಂಡಿದ್ದೀನಿ. ಯಾವುದು ಮನೆ ಸಿಗ್ತಾನೇ ಇಲ್ಲ. ಫೈನಲೈಸ್ ಮಾಡೋಣ ಅಂತಂದರೆ ಏನಾದರೂ ತಿನ್ನಬೇಕು ಅನ್ನಿಸ್ತು. ಸೊ KFCಗೆ ಹೋಗ್ಬಿಟ್ಟು ಬರ್ಗರ್ ತಿನ್ಕೊಂಡು ಅಲ್ಲಿಂದ ಹಂಗೆ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಿದೆ ಗೈಸ್. ಸೊ ಆಚೆ ಓಡಾಡೋಕ್ಕೂ ಆಗ್ತಿಲ್ಲ. ಏನು ಹಿಂಸೆ ಅನಿಸ್ಬಿಟ್ಟಿದೆ ಅಂದರೆ ಮಲ್ಕೊಂಡ್ರೆ ಸಾಕು ಅನ್ನೋ ಫೀಲಿಂಗ್ ಇದೆ ಇವಾಗ ನನಗೆ. ನಿದ್ದೆ ಮಾಡಬೇಕು ಫಸ್ಟು, ಅದನ್ನೇ ಹೋಗಿ ಇವಾಗ ಏನಾದ್ರು ತಿನ್ನೋಕ್ಕೆ ಮತ್ತೆ ಮಾಡ್ಕೋತೀನಿ. ಬಿಕಾಸ್ ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿದೆ, ಬರ್ಗರ್ ಒಂದೇ ತಿಂದಿರೋದು. ಸೊ ಇವಾಗ ಏನೋ ಹೋಗಿ ಮಾಡಿಕೊಂಡು ತಿಂದು ಆಮೇಲೆ ಕೆಲಸ ಮಾಡಿ ಮಲ್ಕೋಬೇಕು. ಸೊ ಬನ್ನಿ ಏನು ಮಾಡ್ತೀನಿ ಏನೇನು ಅಂತ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಗೈಸ್ ಊಟ ಮಾಡಿದಾಯಿತು, ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚಿಕ್ಕದಾಗಿರ್ಬೋದು, ಬಟ್ ನಾಳೆಯಿಂದ ಪಕ್ಕ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮನೆ ಇನ್ನೂ ಸಿಕ್ಕಿಲ್ಲ, ಸೊ ನಾಳೆನೂ ಮನೆ ಹುಡ್ಕೋಕ್ಕೆ ಹೋಗ್ತೀನಿ. ಓಕೆ ಬಾಯ್.
ಗುಡ್ ನೈಟ್.